ಸರ್ವರಿಗೂ ವಂದನೆಗಳು. ಇಂದು ನಾವು ಈ ಸಂದೇಶದಲ್ಲಿ ತುಲಾ ರಾಶಿಯ ಜಾತಕದವರಿಗೆ ಮೇ ತಿಂಗಳ ಸಂಪೂರ್ಣ ಭವಿಷ್ಯದ ವಿವರಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸೋಣ. ತುಲಾ ರಾಶಿಯವರೇ, ಈ ಮಾಹಿತಿಯನ್ನು ಯಾವುದೇ ಹಂತದಲ್ಲೂ ನಿರ್ಲಕ್ಷಿಸಬೇಡಿ ಮತ್ತು ಇದನ್ನು ಅರ್ಧಕ್ಕೆ ಬಿಡದೆ ಪೂರ್ಣವಾಗಿ ಅರಿಯಲು ಪ್ರಯತ್ನಿಸಿ. ಹಲವು ವರುಷಗಳ ನಂತರ ಒಂದು ಪ್ರಬಲ ದೈವಿಕ ಶಕ್ತಿಯು ನಿಮಗೆ ಮಹತ್ತರವಾದ ವರವನ್ನು ಕರುಣಿಸಲಿದೆ. ಹಾಗಾದರೆ ಆ ದೈವಿಕ ಚೇತನ ಯಾರು ಮತ್ತು ಅದು ನಿಮಗೆ ಯಾವ ರೀತಿಯ ಸೌಭಾಗ್ಯವನ್ನು ನೀಡುತ್ತಿದೆ? ಕಳೆದ ಕೆಲವು ವರ್ಷಗಳಿಂದ ಆ ಶಕ್ತಿಯು ನಿಮಗೆ ನೀಡಲು ಬಯಸುತ್ತಿರುವ ಸಂಕೇತಗಳು ಯಾವುವು? ಈ ಪ್ರತಿಯೊಂದು ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ, ಈ 4 ದಿನಗಳ ಅವಧಿಯಲ್ಲಿ ನೀವು ಕಾಣುವ ನೂತನ ಬದಲಾವಣೆಗಳನ್ನು, ನೀವು ಪಾಲಿಸಬೇಕಾದ ಶಿಸ್ತು ಮತ್ತು ಸಂಪ್ರದಾಯಗಳನ್ನು ಅನುಸರಿಸಲು ಮುಂದಾಗಿ ಮತ್ತು ಅವುಗಳನ್ನು ತಪ್ಪದೇ ಪಾಲಿಸಿ. ಮತ್ತು ನೀವು ಮುಂದಿನ ವಿಚಾರಗಳಿಗೆ ಹೋಗುವ ಮುನ್ನ ನಮ್ಮದೊಂದು ಪುಟ್ಟ ಅರಿಕೆಯನ್ನು ಮರೆಯದೇ ಆಲಿಸಿ. ಈ ಮಾಹಿತಿಯನ್ನು ಮೆಚ್ಚಲು ಮತ್ತು ಪ್ರೋತ್ಸಾಹಿಸಲು ಮರೆಯದಿರಿ. ತುಲಾ ರಾಶಿಯವರೇ, ಈ 4 ದಿನಗಳ ಕಾಲಘಟ್ಟವು ನಿಮಗೆ ಅತ್ಯಂತ ಸ್ಮರಣೀಯವಾಗಿರಲಿದೆ. ಬಹು ವರ್ಷಗಳ ನಂತರ ಘಟಿಸುವ ಅದ್ಭುತ ರಾಜಯೋಗವು ಸಂಭವಿಸುತ್ತಿದೆ. ಅಂದರೆ ರವಿ ಮತ್ತು ಬುಧರ ಮೈತ್ರಿ ಹಾಗೂ ಶುಕ್ರನ ರಾಶಿ ಬದಲಾವಣೆಯು ನಿಮಗೆ ಅತೀವ ಲಾಭದಾಯಕವಾಗಿದೆ. ಉದ್ಯೋಗ, ವಾಣಿಜ್ಯ ಮತ್ತು ಶಾರೀರಿಕ ಆರೋಗ್ಯದ ವಿಚಾರದಲ್ಲಿ ನಿಮಗೆ 10 ಶ್ರೇಷ್ಠ ಅವಕಾಶಗಳು ಲಭ್ಯವಾಗಲಿವೆ. ಮತ್ತು ತುಲಾ ರಾಶಿಯ ಜನರಿಗೆ ಅನಿರೀಕ್ಷಿತ ಧನಾಗಮನದ ಯೋಗವೂ ಇದೆ. ನಿಮ್ಮ ವ್ಯಾಪಾರದ ಅದೃಷ್ಟವನ್ನು ಕೂಡ ನೀವು ವೃದ್ಧಿಸಿಕೊಳ್ಳುವಿರಿ. ಮತ್ತು ಶನಿದೇವನ ಕೃಪೆಯಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅಸಲಿ ತಾಕತ್ತು ಏನೆಂದು ಸಾಬೀತುಪಡಿಸಲು ಇದು ಸೂಕ್ತ ಸಮಯ ಎಂದು ಹೇಳಬಹುದು. ನೀವು ಯಾವ ಬಗೆಯ ಲಾಭಗಳನ್ನು ಪಡೆಯಲಿದ್ದೀರಿ ಎಂಬುದನ್ನು ತಿಳಿಯೋಣ. ಇದು ನಿಮಗೆ ಅರಿವಿಲ್ಲದೆಯೇ ನಿಮ್ಮ ಬದುಕಿನಲ್ಲಿ ನೀವು ಎದುರಿಸುವ ಸಂಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡಲಿದೆ. ಆ ದೈವಿಕ ಶಕ್ತಿ ಯಾರು ಮತ್ತು ಅದು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಿದೆ ಎಂದು ನಿಮಗೆ ತಿಳಿದರೆ, ನಿಮ್ಮ ಕಣ್ಣಾಲಿಗಳು ಆನಂದ ಬಾಷ್ಪದಿಂದ ತುಂಬಿಬರುತ್ತವೆ. ಇಂದಿನಿಂದ 4 ದಿನಗಳವರೆಗೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಸುಧಾರಣೆಗಳು ಕಾಣಲಿವೆ. ಆದಾಗ್ಯೂ ತೀವ್ರ ಬಡತನದಲ್ಲಿರುವವರು ಕೂಡ ಶ್ರೀಮಂತರಾಗುವಂತಹ ಪ್ರಬಲ ಯೋಗವು ನಿಮಗೆ ಒದಗಿಬರುತ್ತಿದೆ. ಮತ್ತು ಈ ಚಮತ್ಕಾರಕ್ಕೆ ಮುಖ್ಯ ಕಾರಣವೆಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಶುಭಮನೆಯನ್ನು ಅಲಂಕರಿಸುತ್ತಿದ್ದಾನೆ. ಇದರಿಂದಾಗಿ ನಿಮ್ಮ ಜಾತಕ ಫಲದಲ್ಲಿ ಲಕ್ಷ್ಮೀನಾರಾಯಣ ಯೋಗವು ಸೃಷ್ಟಿಯಾಗುತ್ತಿದೆ. ರಮಾದೇವಿಯ ಕೃಪಾಕಟಾಕ್ಷ ಇರುವಲ್ಲಿ ಎಂದಿಗೂ ದಾರಿದ್ರ್ಯ ಸುಳಿಯುವುದಿಲ್ಲ. ಆ ದೈವಿಕ ಶಕ್ತಿಯು ಕೆಲವು ವರ್ಷಗಳಿಂದ ನಿಮ್ಮನ್ನು ಕಾಯುತ್ತಿರುವುದಕ್ಕೆ ಕಾರಣವೇನೆಂದರೆ, ಅದು ನಿಮ್ಮ ಪ್ರಾಣವನ್ನು ರಕ್ಷಿಸುವುದು ಮಾತ್ರವಲ್ಲದೆ, ನೀವು ಎಲ್ಲಿ ಹೀಯಾಳಿಸಲ್ಪಟ್ಟರೂ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ. ಅನ್ಯರು ನಿಮ್ಮ ವಿರುದ್ಧ ಕುತಂತ್ರ ನಡೆಸುತ್ತಿದ್ದ ಸಮಯದಲ್ಲಿ ಅದು ನಿಮ್ಮನ್ನು ಕಾಪಾಡಿತು. ನಿಮ್ಮ ಸಜ್ಜನಿಕೆ ಮತ್ತು ನಿಮ್ಮ ನಿಷ್ಕಲ್ಮಶ ಅಂತರಾಳವು ಆ ಮಹಾನ್ ಶಕ್ತಿಯನ್ನು ನಿಮ್ಮತ್ತ ಸೆಳೆಯಿತು. ಆ ಅತಿಮಾನುಷ ಶಕ್ತಿಯು ನಿಮ್ಮಿಂದ ಏನನ್ನು ಹಂಬಲಿಸುತ್ತದೆ ಮತ್ತು ಆ ದೈವಿಕ ಕೊಡುಗೆಯಿಂದಾಗಿ ನಿಮ್ಮ ಬದುಕು ಹೇಗೆ ರೂಪಾಂತರಗೊಳ್ಳುತ್ತದೆ ಎಂಬುದನ್ನು ಈಗ ಸವಿಸ್ತಾರವಾಗಿ ಅರಿಯಲು ಯತ್ನಿಸೋಣ. ಸಿರಿದೇವಿಯು ಎಲ್ಲಿ ಪ್ರಸನ್ನಳಾಗುತ್ತಾಳೋ ಅಲ್ಲಿ ಸಂಪತ್ತಿನ ಹೊಳೆ ಹರಿಯುತ್ತದೆ ಎಂಬುದು ಸತ್ಯ. ಮತ್ತು ಈಗ ನಿಮ್ಮ ಜೀವನದ ಪಥದಲ್ಲೂ ಅದೇ ಘಟಿಸಲಿದೆ. ಒಂದು ಅಪೂರ್ವ ದೈವಿಕ ಶಕ್ತಿಯು ನಿಮ್ಮತ್ತ ಪೂರ್ಣವಾಗಿ ಆಕರ್ಷಿತವಾಗಿ ನಿಮ್ಮನ್ನು ಸರ್ವವಿಧದಲ್ಲೂ ರಕ್ಷಿಸಲಿದೆ. ಅದು ನಿಮ್ಮನ್ನು ಏಕೆ ಹಿಂಬಾಲಿಸುತ್ತಿದೆ ಮತ್ತು ಅದು ನಿಮ್ಮಿಂದ ಏನನ್ನು ಆಶಿಸುತ್ತಿದೆ ಎಂಬುದರ ಕುರಿತು ವಿಸ್ತಾರವಾಗಿ ಚರ್ಚಿಸೋಣ. ಇಂದಿನಿಂದ ಈ 4 ದಿನಗಳು ನಿಮ್ಮ ಬಾಳಿನಲ್ಲಿ ಈಶ್ವರನ ಪ್ರಸಾದದಂತೆ ಇರಲಿವೆ. ಆ ದೈವಿಕ ಶಕ್ತಿಯು ನೀವು 10 ವರ್ಷಗಳಿಂದ ಹಂಬಲಿಸುತ್ತಿದ್ದ ಆ ಅದ್ಭುತ ಉಡುಗೊರೆಯನ್ನು ನಿಮಗೆ ನೀಡಲು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಈ ತನಕ ಸಹಿಸಿದ ಸರ್ವ ಕಷ್ಟಗಳು, ಅಶಾಂತಿ ಮತ್ತು ನಿಂದನೆಗಳು ಅಂತ್ಯಗೊಳ್ಳುವ ಸಮಯವಿದು ಎಂದು ತಿಳಿಯಿರಿ. ಆ ದೈವಿಕ ಶಕ್ತಿಯು ಕಳೆದ ಕೆಲವು ವರುಷಗಳಿಂದ ನಿಮ್ಮ ಜೀವಕ್ಕೆ ಕವಚವಾಗಿದೆ. ನೀವು ಸಂಕಟದಲ್ಲಿದ್ದಾಗ, ಯಾರೂ ಜೊತೆಗಿಲ್ಲದಿದ್ದಾಗ ಆ ಶಕ್ತಿಯು ನೆರಳಿನಂತೆ ನಿಮ್ಮ ಜೊತೆಗಿದ್ದು ನಿಮಗೆ ತಿಳಿಯದೆಯೇ ವಿಪತ್ತಿನಿಂದ ಹೊರಗೆ ತಂದಿತು. ಸಮಾಜದ ಕೆಲವರು ನಿಮ್ಮನ್ನು ತುಚ್ಛವಾಗಿ ಕಂಡಾಗ, ನಿಮ್ಮನ್ನು ಕೆಳಕ್ಕೆ ತಳ್ಳಲು ಯತ್ನಿಸಿದಾಗ ಆ ಶಕ್ತಿಯು ನಿಮ್ಮನ್ನು ಜನನಿಯಂತೆ ಸಲಹಿದೆ ಮತ್ತು ನೀವು ಅದನ್ನು ಎಂದಿಗೂ ಗಮನಿಸಿರಲು ಸಾಧ್ಯವಿಲ್ಲ. ಆದರೆ ಆ ಶಕ್ತಿಯು ನೀವು ಇಡುವ ಪ್ರತಿಯೊಂದು ಪಾದದ ಗುರುತಿನಲ್ಲೂ ಇರುತ್ತದೆ. ವಾಸ್ತವದಲ್ಲಿ ಆ ದೈವಿಕ ಶಕ್ತಿಯು ನಿಮ್ಮ ಅಂತರಾತ್ಮದಲ್ಲಿದೆ, ಏಕೆಂದರೆ ನಿಮ್ಮ ಮನಸ್ಸು ಅತೀವ ಪವಿತ್ರವಾಗಿದೆ. ನಿಮಗೆ ಅನ್ಯರ ಬಗ್ಗೆ ಯಾವುದೇ ದುಷ್ಟಚಿಂತನೆಗಳಿಲ್ಲ. ನೀವು ಸದಾ ಶ್ರಮಜೀವಿಯಾಗಿ ಮತ್ತು ಸ್ವಾಭಿಮಾನದಿಂದ ಮುನ್ನೆಲೆಗೆ ಬರಲು ಬಯಸಿದ್ದೀರಿ. ನಿಮ್ಮಲ್ಲಿರುವ ನಿರ್ಮಲ ಗುಣ ಮತ್ತು ಪರಿಶ್ರಮದ ಸಿದ್ಧಾಂತವು ಆ ಅದ್ಭುತ ಶಕ್ತಿಯನ್ನು ನಿಮಗೆ ಲಭಿಸುವಂತೆ ಮಾಡಿದೆ. ನೀವು ಎಂದಿಗೂ ಇತರರೊಂದಿಗೆ ಸ್ಪರ್ಧಿಸುವ ಅಥವಾ ಅವರನ್ನು ಪೀಡಿಸುವ ಬಗ್ಗೆ ಯೋಚಿಸಿದವರಲ್ಲ. ನಿಮ್ಮ ಈ ಪುಣ್ಯ ಕಾರ್ಯಗಳಿಂದಾಗಿ ಈಗ ಆ ದೈವಿಕ ಶಕ್ತಿಯು ನಿಮಗೆ ಒಂದು ಶ್ರೇಷ್ಠ ಅವಕಾಶವನ್ನು ಕಲ್ಪಿಸಲಿದೆ. ಆ ಅವಕಾಶ ಯಾವುದು ಮತ್ತು ಅದು ನಿಮ್ಮ ಬದುಕನ್ನು ಹೇಗೆ ಬದಲಿಸುತ್ತದೆ ಎಂಬುದನ್ನು ಈಗ ವಿವೇಚಿಸೋಣ. ನಿಮ್ಮ ಸತ್ಕರ್ಮಗಳು ಮತ್ತು ನಿಮ್ಮ ಶುಭ ಆಲೋಚನೆಗಳು ಆ ದೈವಿಕ ಶಕ್ತಿಯನ್ನು ನಿಮ್ಮತ್ತ ಆಕರ್ಷಿಸಿವೆ. ಭಕ್ತಿಯಲ್ಲಿ ಸತ್ಯವಿದ್ದರೆ ಭಗವಂತನು ಕೂಡ ಭಕ್ತನಿಗೆ ಒಲಿಯುತ್ತಾನೆ ಎಂದು ಹಿರಿಯರು ಹೇಳಿದ್ದು ಸುಳ್ಳಲ್ಲ.
ನಿಮ್ಮ ಬದುಕಿನಲ್ಲೂ ಅದೇ ಸತ್ಯವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಘಟ್ಟಗಳು ಬಂದರೂ, ಎಷ್ಟೇ ಸೋಲುಗಳು ಎದುರಾದರೂ ನೀವು ಆ ದೈವದ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಆ ದೃಢವಾದ ನಂಬಿಕೆಯೇ ಇಂದು ಆ ದೈವಿಕ ಶಕ್ತಿಯನ್ನು ನಿಮ್ಮ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡಿದೆ. ಮತ್ತು ಇಂದಿನಿಂದ ಸರಿಯಾಗಿ 4 ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಆ ಶಕ್ತಿಯ ಅನುಭವವನ್ನು ನೀವು ಖಂಡಿತವಾಗಿಯೂ ಪಡೆಯುವಿರಿ. ನೀವು ವರುಷಗಳಿಂದ ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ, ಅದು ಧನಕನಕ, ಪ್ರತಿಷ್ಠೆ, ಸ್ವಂತ ನಿವಾಸ, ವಾಹನ ಸುಖ ಇತ್ಯಾದಿ, ನಿಮ್ಮ ಪ್ರತಿಯೊಂದು ಕನಸೂ ನನಸಾಗುವ ಕಾಲ. ನಿಮ್ಮ ಚಿಂತನೆಗಳು ಧನಾತ್ಮಕವಾಗಿ ವೃದ್ಧಿಯಾಗುತ್ತವೆ ಮತ್ತು ನೀವು ಕೈಹಾಕುವ ಪ್ರತಿಯೊಂದು ಉದ್ಯಮದಲ್ಲೂ ನೀವು ವಿಜಯವನ್ನು ಸಾಧಿಸುತ್ತೀರಿ. ನೀವು ವರ್ಷಗಳಿಂದ ಅನುಭವಿಸಿದ ವೇದನೆಯನ್ನು ಕಂಡ ನಂತರ ಆ ದೈವಿಕ ಶಕ್ತಿ ಈಗ ರೌದ್ರರೂಪ ತಾಳಿದೆ. ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕುವ ಶಕ್ತಿಗಳ ಮೇಲೆ ಪರಮಾತ್ಮನು ಅತೀವ ಕ್ರೋಧಗೊಂಡಿದ್ದಾನೆ. ಅದಕ್ಕಾಗಿಯೇ ಆ ಶಕ್ತಿಯೇ ನಿಮ್ಮ ಸಂಕಟಗಳನ್ನು ನಿವಾರಿಸಲು ಅಖಾಡಕ್ಕೆ ಇಳಿದಿದೆ. ಆದರೆ ಆ ದೈವಿಕ ಶಕ್ತಿಯು ನಿಮ್ಮಿಂದ ಒಂದು ಸಣ್ಣ ಸಹಕಾರವನ್ನು ನಿರೀಕ್ಷಿಸುತ್ತಿದೆ. ನೀವು ಆ ಒಂದು ಕೆಲಸವನ್ನು ಮಾತ್ರ ಮಾಡಲು ಸಾಧ್ಯವಾದರೆ, ಆ ಶಕ್ತಿಯು ನಿಮ್ಮನ್ನು ಉನ್ನತ ಆರ್ಥಿಕ ಸ್ಥಿತಿಯಲ್ಲಿ ಪ್ರತಿಷ್ಠಾಪಿಸಲು ಸಿದ್ಧವಾಗಿದೆ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶುಕ್ರನ ಪ್ರಭಾವವು ಅತ್ಯಂತ ಬಲಿಷ್ಠವಾಗಿದೆ. ಆದ್ದರಿಂದ ಒಂದು ಚಮತ್ಕಾರ ಘಟಿಸಲಿದೆ ಎಂಬ ಸುಳಿವುಗಳನ್ನು ನೀವು ಪಡೆಯಲಿದ್ದೀರಿ. ನಿಷ್ಠುರವಾಗಿ ಹೇಳಬೇಕೆಂದರೆ, ನಿಮ್ಮ ಜೀವನದಲ್ಲಿ ಒಂದು ಅಪರಿಚಿತ ಅನುಭೂತಿಯನ್ನು ನೀವು ಕಾಣಲಿದ್ದೀರಿ. ನೀವು ಇಲ್ಲಿಯವರೆಗೆ ಪಡೆಯಲು ಅಸಾಧ್ಯವೆಂದುಕೊಂಡದ್ದು ನಿಮ್ಮ ಅರಸಿ ಬರಲಿದೆ. ಇದಕ್ಕಾಗಿ ನೀವು ಮಾಡಬೇಕಿರುವುದು ಆ ದೈವಿಕ ಶಕ್ತಿಯ ಮೇಲೆ ಅಚಲ ವಿಶ್ವಾಸವನ್ನು ಇಡುವುದು ಮತ್ತು ಆ ಶಕ್ತಿಯು ನಿಮ್ಮನ್ನು ಖಂಡಿತವಾಗಿಯೂ ಸಲಹುತ್ತದೆ ಎಂದು ಗಟ್ಟಿಯಾಗಿ ನಂಬುವುದು. ಇನ್ನೊಂದು ಮಗ್ಗುಲಲ್ಲಿ ನೋಡುವುದಾದರೆ, ಆ ದೈವಿಕ ಶಕ್ತಿಯು ನಿಮ್ಮ ಬಗ್ಗೆ ಸ್ವಲ್ಪ ಅತೃಪ್ತಿ ತೋರಲು ಮತ್ತೊಂದು ಪ್ರಮುಖ ಕಾರಣವಿದೆ. ನಿಮ್ಮ ನಿಜವಾದ ವೈರಿ ಯಾರೆಂದು ಅರಿಯದೆ ನೀವು ಅವರನ್ನು ಅತೀವವಾಗಿ ನಂಬುತ್ತಿದ್ದೀರಿ. ಆ ಶಕ್ತಿಯು ಅಂತಹವರ ಜೊತೆಗಿನ ಒಡನಾಟ ಮತ್ತು ನಿಮ್ಮ ಮನದ ಗುಟ್ಟುಗಳನ್ನು ಹಂಚಿಕೊಳ್ಳುವುದನ್ನು ಇಷ್ಟಪಡುತ್ತಿಲ್ಲ. ನಿಮ್ಮ ಅವನತಿಯನ್ನು ಬಯಸುವ ಮತ್ತು ಒಳಗೊಳಗೆ ಕುತಂತ್ರ ನಡೆಸುತ್ತಿರುವ ವೈರಿ ನಿಮ್ಮ ಹಿತೈಷಿಯಂತೆ ನಟಿಸುತ್ತಿದ್ದಾನೆ. ಅದೃಶ್ಯ ಶಕ್ತಿಯು ನಿಮಗೆ ಅನೇಕ ಬಾರಿ ಚಿಹ್ನೆಗಳ ಮೂಲಕ ಎಚ್ಚರಿಕೆ ನೀಡಿದ್ದರೂ ನೀವು ಅವರನ್ನು ಅಲಕ್ಷಿಸುತ್ತಿದ್ದೀರಿ. ಅದಕ್ಕಾಗಿಯೇ ದೈವಿಕ ಶಕ್ತಿಯು ಈಗ ನಿಮ್ಮ ಮೇಲೆ ಸ್ವಲ್ಪ ಮುನಿಸಿಕೊಂಡಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ವೈರಿಯನ್ನು ಅತಿಯಾಗಿ ನಂಬುತ್ತೀರಿ, ಅವರೊಂದಿಗೆ ಸಮಯ ಕಳೆಯುತ್ತೀರಿ ಮತ್ತು ಅವರೊಂದಿಗೆ ಸರ್ವವನ್ನೂ ಹಂಚಿಕೊಳ್ಳುತ್ತೀರಿ. ನೀವು ನಿಮ್ಮ ವೃತ್ತಿಯ ಏಳಿಗೆಯನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದೀರಿ. ನಿಮ್ಮಲ್ಲಿರುವ ಈ ಅತಿಯಾದ ಮುಗ್ಧತೆಯನ್ನು ಕಂಡು ದೈವಿಕ ಶಕ್ತಿಯು ನಿಮ್ಮ ಬಗ್ಗೆ ಅಸಹನೆ ಹೊಂದಿದೆ. ಅದೃಶ್ಯ ಶಕ್ತಿಯು ನಿಮಗೆ 10 ವಿಧಗಳಲ್ಲಿ ಹಲವು ಸಂಕೇತಗಳನ್ನು ನೀಡುತ್ತಿದ್ದರೂ, ನೀವು ಅವರನ್ನು ನಿರ್ಲಕ್ಷಿಸಿ ಆ ವೈರಿಗಳನ್ನೇ ನಿಮ್ಮ ಪರಮಮಿತ್ರರೆಂದು ಭಾವಿಸುತ್ತೀರಿ. ನೀವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಬದುಕು ಗಂಭೀರ ಸಂಕಷ್ಟಕ್ಕೆ ಸಿಲುಕಲಿದೆ. ಏಕೆಂದರೆ ಶತ್ರುವು ನಿಮ್ಮನ್ನು ಸರ್ವನಾಶ ಮಾಡುವ ಗುರಿಯನ್ನು ಹೊಂದಿದ್ದಾನೆ. ನಿಮ್ಮ ಏಳಿಗೆಯನ್ನು ಕಂಡು ಸಹಿಸಲಾಗದೆ ಆ ವ್ಯಕ್ತಿಯು ನಿಮ್ಮ ಮೇಲೆ ಕ್ಷುದ್ರ ಶಕ್ತಿಗಳ ಪ್ರಯೋಗ ಮತ್ತು ತಾಂತ್ರಿಕ ಕುತಂತ್ರಗಳನ್ನು ಕೂಡ ಮಾಡುತ್ತಿದ್ದಾನೆ. ಅವರು ನಿಮಗೆ ಮಾನಸಿಕವಾಗಿ ಹಿಂಸೆ ನೀಡಲು ನಿಮ್ಮ ಮೇಲೆ ಅನೇಕ ಅಪರಿಚಿತ ಮಾಟ ಮಂತ್ರಗಳ ಪ್ರಯೋಗವನ್ನೂ ಮಾಡುತ್ತಿರಬಹುದು. ಇದು ಆತಂಕಕಾರಿ ಎನಿಸಿದರೂ ಇದು ಕಹಿಸತ್ಯ. ಅಂತಹ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನಿಮ್ಮ ವಿವೇಚನಾ ಶಕ್ತಿಯು ಇತ್ತೀಚೆಗೆ ಮಂಕಾಗುತ್ತಿದೆ. ನಿಮ್ಮ ಮಾನಸಿಕ ಶಾಂತಿಯು ಕೆಡುವುದು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಸಣ್ಣ ಸಂತೋಷವಿದ್ದರೂ ಸಹ ಅದು ಕ್ಷಣಿಕವಾಗಿ ಮಾಯವಾಗುತ್ತದೆ. ಆ ತಾಂತ್ರಿಕ ಶಕ್ತಿಗಳು ನಿಮ್ಮಲ್ಲಿರುವ ಸಕಾರಾತ್ಮಕ ಚೈತನ್ಯವನ್ನು ಹಲವು ದಾರಿಗಳಲ್ಲಿ ಹತ್ತಿಕ್ಕುತ್ತಿವೆ. ನೀವು ಮಾಡಿದ ಪುಣ್ಯಗಳಿಂದಾಗಿ ಆ ದೈವಿಕ ಶಕ್ತಿಯು ನಿಮ್ಮನ್ನು ರಕ್ಷಾ ಕವಚದಂತೆ ಕಾಯುತ್ತಿದ್ದರೂ, ನೀವು ಆ ಶತ್ರುಗಳ ಜೊತೆ ಓಡಾಡುತ್ತಿರುವಾಗ ಮತ್ತು ಅವರು ನಿಮ್ಮ ಮನೆಗೆ ಬಂದಾಗ ಆ ರಕ್ಷಣಾ ಕವಚವು ದುರ್ಬಲಗೊಳ್ಳುತ್ತದೆ. ಇದರಿಂದಾಗಿ ನೀವು ಯಾವುದೇ ಕಾರ್ಯ ಮಾಡಲು ಹೋದರೂ ನಿಮ್ಮ ಮನಸ್ಸು ಭ್ರಮಿತವಾಗುತ್ತದೆ ಮತ್ತು ನೀವು ಹೂಡಿದ ಯೋಜನೆಗಳು ಕಾಲಕ್ಕೆ ಸರಿಯಾಗಿ ಮುಗಿಯುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸ ಕುಂದುತ್ತದೆ ಮತ್ತು ನೀವು ಸದಾ ಯಾವುದೋ ವಿವರಿಸಲಾಗದ ವಿಷಯದ ಬಗ್ಗೆ ಚಿಂತಿತರಾಗುತ್ತೀರಿ. ಆ ಶತ್ರುವಿನ ಪ್ರಭಾವದಿಂದ ನಿಮ್ಮನ್ನು ಹೇಗೆ ಕಾಪಾಡಿಕೊಳ್ಳುವುದು ಮತ್ತು ಆ ದೈವಿಕ ಶಕ್ತಿಯು ನಿಮ್ಮಿಂದ ಏನನ್ನು ಆಶಿಸುತ್ತದೆ ಎಂಬುದನ್ನು ಜಾಗರೂಕತೆಯಿಂದ ಅರಿಯಲು ಈಗ ಯತ್ನಿಸೋಣ. ನಿಮ್ಮ ಬದುಕನ್ನು ಬದಲಿಸುವ ರಹಸ್ಯವು ಈಗ ಅನಾವರಣಗೊಳ್ಳಲಿದೆ. ನೀವು ಹೂಡುವ ಯಾವುದೇ ಕಾರ್ಯ ಅರ್ಧಕ್ಕೆ ನಿಲ್ಲಲು ಕಾರಣ ಆ ಶತ್ರುವಿನ ಪ್ರಭಾವ. ಆದ್ದರಿಂದ ಈಗಲೇ ಆ ವ್ಯಕ್ತಿಯನ್ನು ಕುರುಡಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಮುಂಬರುವ 10 ದಿನಗಳಲ್ಲಿ ನೀವು ಮಾಡುವ ಯಾವುದೇ ಗಹನವಾದ ಕೆಲಸದಲ್ಲಿ ಆ ವ್ಯಕ್ತಿಯನ್ನು ಪಾಲುದಾರನನ್ನಾಗಿ ಮಾಡಿಕೊಳ್ಳಬೇಡಿ. ಈ ವಿಶ್ಲೇಷಣೆಯಲ್ಲಿ ಆ ಶತ್ರುವಿನ ಸುಳಿವನ್ನು ಕೂಡ ನಾನು ನಿಮಗೆ ವಿವರವಾಗಿ ನೀಡುತ್ತೇನೆ. ಆ ದೈವಿಕ ಶಕ್ತಿ ನಿಜವಾಗಿಯೂ ಏನು ಬಯಸುತ್ತದೆ ಎಂದು ನಿಮಗೆ ತಿಳಿದರೆ ನಿಮ್ಮ ಜೀವನ ಸಾರ್ಥಕವಾಗುತ್ತದೆ. ಅದಕ್ಕಾಗಿಯೇ ಈ ವಿಚಾರಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಮಾಹಿತಿಯನ್ನು ಸರಿಯಾಗಿ ಗ್ರಹಿಸದೆ ಫಲ ಸಿಗಲಿಲ್ಲ ಎಂದು ಹಲವರು ವ್ಯಸನಪಡುತ್ತಾರೆ.
ಏನು ಮಾಡಬೇಕು ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂದು ತಿಳಿಯಲು ಸಂಪೂರ್ಣ ವಿವರಗಳನ್ನು ಗಮನಿಸುವುದು ಅತಿ ಮುಖ್ಯ. ಮತ್ತು ಇಂದಿನಿಂದ ಶುಕ್ರ ಗ್ರಹವು ನಿಮ್ಮ ಜಾತಕದಲ್ಲಿ ಖಂಡಿತವಾಗಿಯೂ ಅತ್ಯಂತ ಬಲಿಷ್ಠವಾಗುತ್ತದೆ. ಇದರಿಂದಾಗಿ ಲಕ್ಷ್ಮೀನಾರಾಯಣ ಯೋಗವು ಸಿದ್ಧಿಸುತ್ತದೆ. ಮತ್ತು ಅಂತಹ ಪವಿತ್ರ ಸಮಯದಲ್ಲಿ ನೀವು ಹಣದ ವಿಷಯದಲ್ಲಿ ಅತ್ಯಂತ ಜಾಣರಾಗಿರಬೇಕು. ಅನಗತ್ಯ ವ್ಯಯಗಳನ್ನು ಮಾಡಬೇಡಿ. ಅದು ಕೇವಲ ಸಣ್ಣ ಮೊತ್ತವಾಗಿದ್ದರೂ ನಿಮಗೆ ಲಾಭವಾಗುವ ವಿಷಯಕ್ಕೆ ಮಾತ್ರ ಖರ್ಚು ಮಾಡಿ. ನೀವು ನಿರರ್ಥಕ ವಸ್ತುಗಳಿಗೆ ಹಣವನ್ನು ವ್ಯರ್ಥ ಮಾಡಿದರೆ ನಿಮ್ಮ ಅದೃಷ್ಟವು ನಿಮ್ಮಿಂದ ದೂರ ಸರಿಯುವ ಅಪಾಯವಿದೆ. 2 ಬಾರಿ ಯೋಚಿಸಿ ಮತ್ತು ಸಂಪತ್ತನ್ನು ಎಲ್ಲಿ ತೊಡಗಿಸಬೇಕು ಮತ್ತು ಎಲ್ಲಿ ವೆಚ್ಚ ಮಾಡಬೇಕು ಎಂದು ನಿರ್ಧರಿಸಿ. ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡುವ ದೈವಿಕ ಶಕ್ತಿ ಬೇರೆ ಯಾರೂ ಅಲ್ಲ. ಅವರು ನಿಮ್ಮ ಮೇಲೆ ಸಂಪೂರ್ಣ ಕರುಣೆ ತೋರಲಿದ್ದಾರೆ. ಆ ದೇವಿಯು ಅತೀವ ಕೋಮಲ ಹೃದಯವನ್ನು ಹೊಂದಿದ್ದಾಳೆ. ಅವಳು ನಿಮ್ಮ ಮೇಲೆ ಪ್ರಸನ್ನಳಾದ ನಂತರ ನಿಮ್ಮ ಎಲ್ಲಾ ಬಡತನವೂ ನೀಗುತ್ತದೆ ಮತ್ತು ನಿಮ್ಮ ಬದುಕು ಬದಲಾಗುತ್ತದೆ. ನಿಮ್ಮ ಸಮಸ್ತ ಆರ್ಥಿಕ ತೊಡಕುಗಳನ್ನು ಬೇರುಸಹಿತ ಕಿತ್ತೆಸೆಯುವ ಸುಸಮಯ ಬಂದಿದೆ ಎಂದು ಹೇಳಬಹುದು. ಮತ್ತು ಆ ತಾಯಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಮಾರ್ಪಾಡುಗಳು ಬರುತ್ತವೆ. ಆದರೆ ಈ 4 ದಿನಗಳಲ್ಲಿ ನೀವು ವಹಿಸಬೇಕಾದ ಇತರ ಮುನ್ನೆಚ್ಚರಿಕೆಗಳು ಮತ್ತು ಆ ವೈರಿಯಿಂದ ಹೇಗೆ ಪಾರಾಗುವುದು ಎಂಬುದನ್ನು ಈಗ ತಿಳಿಯೋಣ. ಆ ಸಿರಿದೇವಿಯ ಅನುಗ್ರಹವು ನಿಮ್ಮ ಮೇಲಿದ್ದರೆ ಬೆಟ್ಟದಷ್ಟು ಕಷ್ಟಗಳು ಕೂಡ ಮಂಜಿನಂತೆ ಕರಗುತ್ತವೆ. ಆ ದೇವಿಗೆ ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಇರುವುದರಿಂದ ಮತ್ತು ನಿಮ್ಮ ಎಲ್ಲಾ ಆರ್ಥಿಕ ಇಕ್ಕಟ್ಟುಗಳು ನಿವಾರಣೆಯಾಗುವ ಅದ್ಭುತ ಕಾಲ ಈಗಾಗಲೇ ಸನ್ನಿಹಿತವಾಗಿರುವುದರಿಂದ ಈ 4 ದಿನಗಳಲ್ಲಿ ನೀವು ಒಂದು ಶಿಸ್ತನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ಅಂದರೆ ನಿಮ್ಮಲ್ಲಿರುವ ಹಣವನ್ನು ಅನಗತ್ಯ ಚಟಗಳಿಗೆ ಅಥವಾ ಇತರರ ಮುಂದೆ ಶೋಕಿಗಾಗಿ ಖರ್ಚು ಮಾಡಬೇಡಿ. ದುರಭ್ಯಾಸಗಳಂತಹ ಪ್ರವೃತ್ತಿಗಳಿಂದ ದೂರವಿರಿ. ನೀವು ಧರ್ಮಬದ್ಧವಾಗಿ ಹಣವನ್ನು ವೆಚ್ಚ ಮಾಡಿದರೆ ಮಾತ್ರ ಆ ತಾಯಿಯು ನಿಮ್ಮ ಗೃಹದಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತಾಳೆ. ಇನ್ನೊಂದು ಪ್ರಮುಖವಾದ ಸಂಗತಿ ಎಂದರೆ ಅನೇಕ ಜನರು ಅನ್ನವನ್ನು ಅವಮಾನಿಸುತ್ತಾರೆ. ಅಂದರೆ ಅವರು ಹೋಟೆಲ್ನಿಂದ ತರುವ ಆಹಾರವನ್ನು ಅರ್ಧ ತಿಂದು ಅಥವಾ ಮನೆಯಲ್ಲಿ ತಯಾರಿಸಿ ಉಳಿದದ್ದನ್ನು ಚೆಲ್ಲುತ್ತಾರೆ. ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿಗೆ ನಿಮ್ಮ ಮೇಲೆ ರೋಷ ಬರುತ್ತದೆ. ಶುಕ್ರನು ಇದರಿಂದ ಕ್ಷೀಣನಾಗುತ್ತಾನೆ. ನಿಮ್ಮ ಜಾತಕದಲ್ಲಿ ಶುಕ್ರನು ಪ್ರಬಲನಾಗಿದ್ದರೆ ಮಾತ್ರ ನಿಮಗೆ ವೈಭೋಗದ ಜೀವನ, ವಾಹನ ಸುಖ ಮತ್ತು ಆಧುನಿಕ ಸೌಕರ್ಯಗಳು ದೊರೆಯುತ್ತವೆ. ನೀವು ಬಳಸುವ ಪ್ರತಿಯೊಂದು ಸಾಧನಕ್ಕೂ, ನೀವು ಸಂಚರಿಸುವ ವಾಹನಕ್ಕೂ ಕೂಡ ಶುಕ್ರನೇ ಕಾರಕ. ಆದ್ದರಿಂದ ನೀವು ಅವುಗಳನ್ನು ಯಾವಾಗಲೂ ಗೌರವದಿಂದ ನಿರ್ವಹಿಸಬೇಕು. ಅನೇಕ ಜನರು ಮಾಡುವ ಇನ್ನೊಂದು ಪ್ರಮಾದ ಎಂದರೆ ಅವರು ತಿಂಗಳುಗಟ್ಟಲೆ ತಮ್ಮ ವಾಹನಗಳನ್ನು ಶುಚಿಗೊಳಿಸುವುದಿಲ್ಲ. ಅವರು ಧೂಳು ಹಿಡಿದ ವಾಹನಗಳನ್ನು ಬಳಸುತ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕ ಫಲದಲ್ಲಿ ಶುಕ್ರನ ಬಲ ಕಡಿಮೆಯಾಗುತ್ತದೆ. ಆ ದೇವರು ನಿಮಗೆ ಸೌಕರ್ಯದಂತಹ ವರವನ್ನು ನೀಡಿದಾಗ ಅದನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವು ನಮ್ಮ ವಾಹನ ಮತ್ತು ನಮ್ಮ ನಿವಾಸವನ್ನು ಎಷ್ಟು ಶುಭ್ರವಾಗಿಟ್ಟುಕೊಳ್ಳುತ್ತೇವೆಯೋ, ನಮ್ಮ ಜಾತಕದಲ್ಲಿ ಶುಕ್ರನು ಅಷ್ಟು ಬಲಶಾಲಿಯಾಗಿರುತ್ತಾನೆ ಮತ್ತು ಹೆಚ್ಚಿನ ಶುಭಫಲಗಳನ್ನು ನೀಡುತ್ತಾನೆ. ಮುಂಬರುವ 4 ದಿನಗಳಲ್ಲಿ ನೀವು ಈ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡರೆ ನಿಮ್ಮ ಅದೃಷ್ಟ ಹೇಗೆ ಮಿಂಚುತ್ತದೆ ಎಂಬುದನ್ನು ನೀವು ಕಾಣುತ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಂದರೆ ಕೇವಲ ಹೊಳಪು ನೀಡುವುದು ಮಾತ್ರವಲ್ಲ, ಇದು ನಿಮ್ಮ ಜಾತಕದಲ್ಲಿ ಶುಕ್ರನನ್ನು ಬಲಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ. ನೀವು ನಿಮ್ಮ ವಸ್ತುಗಳನ್ನು ಎಷ್ಟು ಗೌರವಿಸುತ್ತೀರೋ, ಶುಕ್ರನು ನಿಮಗೆ ಅಷ್ಟು ಉತ್ತಮ ಬದುಕನ್ನು ನೀಡುತ್ತಾನೆ. ನೀವು ಹಿಂದೆ ಅರಿವಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡಿರಬಹುದು, ಆದರೆ ಈ ಮುಂದಿನ 4 ದಿನಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ಮನೆ ಮತ್ತು ವಾಹನದ ಬಗ್ಗೆ ನಿಗಾ ಇಡಿ. ಯಾವುದೇ ಕ್ಷಣವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಉನ್ನತಿಗಾಗಿ ಪ್ರತಿ ನಿಮಿಷವನ್ನು ಬಳಸಿಕೊಳ್ಳಿ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಈ ಅವಧಿಯಲ್ಲಿ ಅಪಶಬ್ದಗಳು ಮತ್ತು ನಿಂದನೆಗಳು ನಿಮ್ಮ ಬಾಯಿಂದ ಬರಬಾರದು. ಯಾರನ್ನೂ ಕೆಣಕುವ ಅಥವಾ ನೋಯಿಸುವ ರೀತಿಯಲ್ಲಿ ಮಾತನಾಡಬೇಡಿ, ಏಕೆಂದರೆ ಇವು ಲಕ್ಷ್ಮೀದೇವಿಯು ಸಾಕ್ಷಾತ್ ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡುವ ದಿನಗಳು. ಆದ್ದರಿಂದ ಅವಳು ಬಂದಾಗ ಅವಳು ನಿಮಗೆ ಕೆಲವು ಸಂಕೇತಗಳನ್ನು ಕೂಡ ನೀಡುತ್ತಾಳೆ. ಈ ಮುಂದಿನ 4 ದಿನಗಳಲ್ಲಿ ಒಬ್ಬ ಮಹಿಳೆಯು ನಿಮ್ಮ ಬದುಕಿನಲ್ಲಿ ಬಂದು ನಿಮ್ಮ ಕಾರ್ಯವನ್ನು ಮೆಚ್ಚಿದರೆ ಅಥವಾ ನಿಮಗೆ ಯಾವುದಾದರೂ ಉಡುಗೊರೆಯನ್ನು ನೀಡಿದರೆ ಅದನ್ನು ಅಸಡ್ಡೆ ಮಾಡಬೇಡಿ. ಅದು ನಿಮಗೆ ದೂರವಾಣಿ ಕರೆಯ ಮೂಲಕ ಬರಬಹುದು ಅಥವಾ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ನೀಡುವ ಶ್ಲಾಘನೆಯ ರೂಪದಲ್ಲಿಯೂ ಇರಬಹುದು. ಅಂತಹ ಸುಸಂದರ್ಭಗಳು ಬಂದಾಗ ಅದು ಎಷ್ಟೇ ಚಿಕ್ಕದಾಗಿದ್ದರೂ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಕೆಲವರು ಗರ್ವದಿಂದ ಇತರರು ನೀಡುವ ಅವಕಾಶಗಳನ್ನು ತಿರಸ್ಕರಿಸುತ್ತಾರೆ ಅಥವಾ ಅವರನ್ನು ಅಸಭ್ಯವಾಗಿ ನಡೆಸಿಕೊಳ್ಳುತ್ತಾರೆ. ಆದರೆ ನಿಮಗೆ ಬರುವ ಅವಕಾಶವನ್ನು ಲಕ್ಷ್ಮೀಮಾತೆ ನೀಡಿದ ಆಶೀರ್ವಾದವೆಂದು ನೀವು ಸ್ವೀಕರಿಸಬೇಕು. ನೀವು ಯಾವುದೇ ರಂಗದಲ್ಲಿದ್ದರೂ ನಿಮಗೆ ಬರುವ ಆ ಪುಟ್ಟ ಮನ್ನಣೆಯನ್ನು ಗೌರವದಿಂದ ಕಾಣಿರಿ. ಸ್ತ್ರೀ ರೂಪದಲ್ಲಿರುವ ಆ ತಾಯಿ ನಿಮಗೆ ಸೌಭಾಗ್ಯವನ್ನು ಕಳುಹಿಸಿದಾಗ ನೀವು ಮಾಡುವ ಸಣ್ಣ ಪ್ರಮಾದದಿಂದಾಗಿ ನಿಮ್ಮ ಅದೃಷ್ಟವು ಕೈಜಾರುವ ಅಪಾಯಗಳು ಇವೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಸುಸ್ಥಿತಿಯಲ್ಲಿದ್ದಾಗ
ಲಕ್ಷ್ಮೀದೇವಿಯು ಪ್ರತ್ಯಕ್ಷವಾಗಿ ಬರದಿದ್ದರೂ ಸಹ ಅವಳು ನಿಮಗೆ ಯಾವುದಾದರೂ ಮಾರ್ಗದಲ್ಲಿ ಧನವನ್ನು ಕಳುಹಿಸಲು ಮತ್ತು ನೆರವಾಗಲು ಯತ್ನಿಸುತ್ತಾಳೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನೀವು ಎದುರಿಸುವ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಇನ್ನೊಂದು ಪ್ರಮುಖ ಚಿಹ್ನೆ ಎಂದರೆ ನೀವು ಉಷಃಕಾಲದಲ್ಲಿ ಎದ್ದಾಗ ಹಲ್ಲಿಯನ್ನು ಕಂಡರೆ ಸಿರಿದೇವಿಯು ನಿಮ್ಮ ಮನೆಗೆ ಸತ್ಯವಾಗಿಯೂ ಆಗಮಿಸುತ್ತಿದ್ದಾಳೆ ಎಂಬ ಬಲವಾದ ಸಂಕೇತ ಎಂದು ಭಾವಿಸಿ. ಆ ತಾಯಿಯು ನಿಮ್ಮ ಮನೆಯ ಆಧಾರಸ್ತಂಭ ಎಂದು ಅರಿತುಕೊಳ್ಳಿ. ಆದ್ದರಿಂದ ಯಾವಾಗಲೂ ನಿಮ್ಮ ಮನೆಯನ್ನು ಶುಚಿಯಾಗಿಡಿ ಮತ್ತು ಎಲ್ಲಿಯೂ ಅಶುದ್ಧತೆ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಅಸಲಿ ವಿಷಯವೆಂದರೆ ದೈವಿಕ ಶಕ್ತಿಯು ನಿಮ್ಮಿಂದ ಏನನ್ನು ಅಪೇಕ್ಷಿಸುತ್ತದೆ ಮತ್ತು ಅದು ನಿಮಗೆ ಐಶ್ವರ್ಯ ಮತ್ತು ವಾಹನಗಳ ಜೊತೆಗೆ ನೀವು ಆಶಿಸುವ ಪ್ರೀತಿಯನ್ನು ನೀಡಲು ಹಂಬಲಿಸುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ವೈರಿಯ ಕಾರಣದಿಂದಾಗಿ ತಾಯಿಯು ನಿಮ್ಮ ಮೇಲೆ ಸ್ವಲ್ಪ ಅಸಮಾಧಾನಗೊಂಡಂತೆ ತೋರುತ್ತಿದೆ. ನೀವು ಅತ್ಯಂತ ಸಜ್ಜನರು ಮತ್ತು ಪ್ರತಿಯೊಬ್ಬರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೀರಿ. ಆದರೆ ವೈರಿಯು ನಿಮಗೆ ನೀಡುವ ವಸ್ತುಗಳನ್ನು ನೀವು ಸ್ವಲ್ಪವೂ ಯೋಚಿಸದೆ ನಿಮ್ಮ ಗೃಹದಲ್ಲಿ ಇಟ್ಟುಕೊಳ್ಳುತ್ತೀರಿ. ವಾಸ್ತವದಲ್ಲಿ ಶತ್ರುವು ಕಠಿಣ ಶ್ರಮದಿಂದ ನಿಮ್ಮನ್ನು ಸೋಲಿಸಲು ಸಾಧ್ಯವಾಗದೆ ಗುಪ್ತತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾನೆ. ಆ ಶತ್ರುವು ಯಾವುದೋ ಕ್ಷುದ್ರ ಶಕ್ತಿಗಳ ನೆರವಿನಿಂದ ಕೆಲವು ಮಂತ್ರಗಳನ್ನು ಪಠಿಸುವ ಮೂಲಕ ನಿಮಗೆ ಕೆಲವು ವಸ್ತುಗಳನ್ನು ಅಥವಾ ಹಣವನ್ನು ನೀಡಿರಬಹುದು. ಉದಾಹರಣೆಗೆ, ನೀವು ಯಾರಿಗಾದರೂ ಧನ ಸಹಾಯ ಮಾಡಿದ್ದರೆ ನೀವು ಆ ಹಣವನ್ನು ಮರಳಿ ಪಡೆದಾಗ ಅಥವಾ ನೀವು ಯಾರಿಂದಾದರೂ ಸಾಲ ಪಡೆದಾಗ ಅವರು ಆ ಹಣದ ಮೇಲೆ ಕೆಲವು ತಾಂತ್ರಿಕ ಪ್ರಕ್ರಿಯೆಗಳನ್ನು ಮಾಡಿ ನಿಮಗೆ ಹಸ್ತಾಂತರಿಸಿರಬಹುದು. ಆದಾಗ್ಯೂ ನೀವು ತಿಳಿಯದೆಯೇ ಆ ಹಣವನ್ನು ನಿಮ್ಮ ಮನೆಯಲ್ಲಿ ಅಥವಾ ಕಪಾಟಿನಲ್ಲಿ ಇಟ್ಟುಕೊಂಡಿರಬಹುದು. ಇದರಿಂದಾಗಿ ನಕಾರಾತ್ಮಕ ಶಕ್ತಿಯು ನಿಮ್ಮ ಸೌಭಾಗ್ಯವು ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯುತ್ತಿದೆ. ಹಣ ಮಾತ್ರವಲ್ಲದೆ ಹಳೆಯ ವಸ್ತ್ರಗಳು ಮತ್ತು ಇತರ ಸಾಮಗ್ರಿಗಳ ವಿಷಯದಲ್ಲೂ ಇಂತಹ ಸಂಚುಗಳು ನಡೆಯುತ್ತಿರಬಹುದು. ಈಗ ಆ ವೈರಿ ಯಾರು ಮತ್ತು ನೀವು ಅವನಿಂದ ಹೇಗೆ ಪಾರಾಗಬಹುದು ಎಂಬುದನ್ನು ಎಚ್ಚರಿಕೆಯಿಂದ ಆಲಿಸಿ. ನೀವು ಅರಿವಿಲ್ಲದೆ ಮಾಡುತ್ತಿರುವ ಒಂದು ತಪ್ಪು ಎಂದರೆ ಕೆಲವರು ನಿಮ್ಮಿಂದ ಬಟ್ಟೆ ಅಥವಾ ಕರವಸ್ತ್ರದಂತಹ ವಸ್ತುಗಳನ್ನು ಕೇಳುತ್ತಾರೆ ಮತ್ತು ನೀವು ಅವುಗಳನ್ನು ಮರಳಿಸಿದಾಗ ಅವರು ಅವುಗಳನ್ನು ಕೆಟ್ಟ ಶಕ್ತಿಯಿಂದ ಪ್ರೇರೇಪಿಸಿ ನಿಮಗೆ ಕೊಡುತ್ತಾರೆ. ಈ ಕಾರಣದಿಂದಾಗಿ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಲಗ್ಗೆ ಇಡಲು ಮತ್ತು ನಿಮ್ಮ ಅದೃಷ್ಟವನ್ನು ಹತ್ತಿಕ್ಕಲು ಯತ್ನಿಸುತ್ತಿವೆ. ಅದಕ್ಕಾಗಿಯೇ ನೀವು ಮುಂದಿನ 4 ದಿನಗಳವರೆಗೆ ಯಾರೊಂದಿಗೂ ಅತಿಯಾದ ವ್ಯವಹಾರಗಳನ್ನು ಮಾಡಬಾರದು. ನೀವು ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಆ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಬಲಗೊಳ್ಳುತ್ತದೆ. ನಿಮ್ಮ ಬದುಕು ಮೊದಲಿನಂತೆ ಇರುವುದಿಲ್ಲ. ಅದು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ತೇಜಸ್ಸಿನಿಂದ ಮಿಂಚುತ್ತದೆ. ವಿಶೇಷವಾಗಿ ಮುಂದಿನ 4 ದಿನಗಳಲ್ಲಿ ನೀವು ಕೆಲವು ವ್ಯಕ್ತಿಗಳಿಂದ ಅಂತರ ಕಾಪಾಡಿಕೊಳ್ಳಬೇಕು. RSMC ಮತ್ತು ಯಾವುದೇ ಇತರ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳಿರುವವರ ಬಗ್ಗೆ ಎಚ್ಚರವಿರಲಿ. ಅವರನ್ನು ಸಾಧ್ಯವಾದಷ್ಟು ದೂರವಿಡಿ. ಮತ್ತು ಮುಖ್ಯವಾಗಿ ತುಲಾರಾಶಿಯವರೇ, ಈ 4 ದಿನಗಳಲ್ಲಿ ಪ್ರಾತಃಕಾಲ ಮತ್ತು ಸಾಯಂಕಾಲ ಮನೆಯಲ್ಲಿ ದೀಪಾರಾಧನೆ ಮಾಡಲು ಮರೆಯಬೇಡಿ. ಶುಕ್ರನು ನಿಮಗೆ ಅತೀವ ಬಲಶಾಲಿಯಾಗಿರುವುದರಿಂದ ತುಲಾರಾಶಿಯವರು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಆರಾಧಿಸಲು ಮತ್ತು ಪರಮಾತ್ಮನನ್ನು ಧ್ಯಾನಿಸಲು ಮರೆಯಬಾರದು. ಅದು ಸಕಲ ಮಂಗಲಗಳನ್ನು ತರುತ್ತದೆ. ಆದ್ದರಿಂದ ತುಲಾರಾಶಿಯವರು ಪ್ರತಿದಿನ ಶ್ರೀದೇವಿಯನ್ನು ಸ್ಮರಿಸಲು ಮರೆಯಬಾರದು. ಸಾಧ್ಯವಾಗದಿದ್ದರೂ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದು ನಿಮಗೆ ಅತ್ಯಂತ ಶುಭದಾಯಕ. ಅಲ್ಲದೆ ನಿಮ್ಮ ಆರ್ಥಿಕ ಲಾಭಗಳು ತುಂಬಾ ಪೂರಕವಾಗಿವೆ ಮತ್ತು ಧನಕನಕದ ವಿಚಾರದಲ್ಲಿ ಶುಕ್ರನೇ ಪ್ರಮುಖನಾಗಿರುವುದರಿಂದ ನೀವು 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಕೊಳ್ಳುವಿರಿ. ಆದಾಗ್ಯೂ ನಿಮ್ಮ ಜೀವನವು ನಿಮ್ಮ ಕೈಯಲ್ಲಿದೆ ಎಂದು ಖಚಿತವಾಗಿರಿ. ನಿಮ್ಮ ಬದುಕನ್ನು ನೀವೇ ಕಾಪಾಡಿಕೊಳ್ಳುವುದು ನಿಜವಾದ ಮಾನದಂಡ ಎಂದು ನೀವು ಅರಿಯಬೇಕು. ತುಲಾರಾಶಿಯವರು ನಿಮ್ಮ ಹಳೆಯ ಹೂಡಿಕೆಗಳ ಮೇಲೆ ಶ್ರೇಷ್ಠ ಲಾಭವನ್ನು ಪಡೆಯಲಿದ್ದೀರಿ. ಅಲ್ಲದೆ ಹೊಸ ಜನರೊಂದಿಗಿನ ಒಡನಾಟವು ಈ 4 ದಿನಗಳಲ್ಲಿ ಬಹಳಷ್ಟು ಸುಧಾರಿಸುತ್ತದೆ. ನಿಮ್ಮ ಕುಟುಂಬದೊಂದಿಗೆ ನೀವು ನಿಮ್ಮ ಬಿಡುವಿನ ವೇಳೆಯನ್ನು ಸುಖವಾಗಿ ಕಳೆಯುತ್ತೀರಿ. ಇದಲ್ಲದೆ ಬಹಳ ಕಾಲದ ನಂತರ ಈ 4 ದಿನಗಳಲ್ಲಿ ನೀವು ನೆಮ್ಮದಿಯಾಗಿ ನಿದ್ರಿಸುತ್ತೀರಿ. ಯಾವುದರ ಬಗ್ಗೆಯೂ ವ್ಯರ್ಥವಾಗಿ ಚಿಂತಿಸದೆ ನೀವು ತುಂಬಾ ಪ್ರಶಾಂತವಾಗಿ ಕಾಣುವಿರಿ. ಸುಗಮ ಪ್ರೇಮ ಬಾಂಧವ್ಯ ಮತ್ತು 4 ದಿನಗಳಲ್ಲಿ ನೀವು ಕಾಣುವ ಪ್ರತಿಯೊಂದು ಇಕ್ಕಟ್ಟಿಗೆ ಮುಕ್ತಿ ಸಿಗಲಿದೆ. ಹತ್ತಿರದ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ದರ್ಶನವು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ನಿಮ್ಮ ಎಲ್ಲಾ ವೇದನೆಗಳನ್ನು ನಿಮ್ಮ ತಾಯಿಗೆ ವಿವರಿಸಿ. ನಿಮ್ಮ ಅಂತರಾಳದ ನೋವನ್ನು ಅವಳಿಗೆ ಹೇಳಿಕೊಳ್ಳಿ ಮತ್ತು ನಿಮಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಲು ಯತ್ನಿಸುತ್ತಿರುವವರನ್ನು ಶಿಕ್ಷಿಸಲು ಅವಳನ್ನು ಪೂರ್ಣ ಮನಸ್ಸಿನಿಂದ ಪ್ರಾರ್ಥಿಸಿ. ನಂತರ ಉಳಿದೆಲ್ಲವನ್ನೂ ಅವಳೇ ಸಲಹುತ್ತಾಳೆ. ಅದೇ ರೀತಿ ತುಲಾರಾಶಿಯವರಿಗೆ ಮುಂಬರುವ 4 ದಿನಗಳಲ್ಲಿ ಪ್ರಗತಿಗೆ ಸಂಬಂಧಿಸಿದ ಶುಭವಾರ್ತೆಗಳು ಲಭಿಸುತ್ತವೆ. ನಿಮ್ಮ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಶ್ಲಾಘನೆ ಸಿಗುತ್ತದೆ. ತುಲಾರಾಶಿಯವರು ಉತ್ತಮ ಮತ್ತು ಹರ್ಷದಾಯಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಲ್ಲದೆ
ಪರಮಾತ್ಮನ ಚಿಂತನೆಯ ಜೊತೆಗೆ ದುರ್ಗಾದೇವಿಯ ಪೂಜೆಯು ನಿಮಗೆ ಸರ್ವವಿಧದ ಆಶೀರ್ವಾದಗಳನ್ನು ನೀಡಲು ಸಹಕಾರಿಯಾಗುತ್ತದೆ. ಈ 4 ದಿನಗಳು ಮಂಗಳಕರ ಹಾಗೂ ಶುಭಕಾಲ ಎಂದು ಹೇಳಬಹುದು. ನೀವು ಹೂಡಿಕೆಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಯೋಚಿಸಿ ಸರಿಯಾದ ತೀರ್ಮಾನಗಳನ್ನು ಕೈಗೊಂಡರೆ ನೀವು ಮತ್ತಷ್ಟು ಪ್ರಗತಿಯನ್ನು ಸಾಧಿಸಲು ಶಕ್ತರಾಗುತ್ತೀರಿ. ಈಗ ಮನೆಯಲ್ಲಿ ಲಕ್ಷ್ಮಿ ಅಥವಾ ದುರ್ಗಾದೇವಿಯನ್ನು ಧೂಪ ಮತ್ತು ನೈವೇದ್ಯಗಳಿಂದ ಅರ್ಚಿಸುವುದು ನಿಮಗೆ ಅತೀವ ಲಾಭದಾಯಕವಾಗಿದೆ. ತುಲಾ ರಾಶಿಯವರಿಗೆ ಸಂಬಂಧಿಸಿದ ಈ ವಿವರಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನಲ್ ಅನ್ನು ಬೆಂಬಲಿಸಲು ಮರೆಯದಿರಿ. ವಂದನೆಗಳು. ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ.